ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನಿಮ್ಗೆ ಇವತ್ತು ಇನ್ನೊಂದು ಹೊಸ ಡಿಶ್ಶು, ಹೊಸದು ಅಂದರೆ ಹೊಸದು ಅಂತಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಅದು ಏನಪ್ಪ ಅಂತ ಅಂದರೆ ಆನಿಯನ್ ಕೂರ್ಮಾ, ದೇಸಿ ಸ್ಟೈಲಲ್ಲಿ ಮಾಡೋ ಆನಿಯನ್ ಕೂರ್ಮಾ, ಈರುಳ್ಳಿ ಕೂರ್ಮಾ ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೆ 2-3 ಈರುಳ್ಳಿ ದಪ್ಪದೇ ತೊಗೊಂಡಿದ್ದೀನಿ, 1 ಟೊಮೆಟೊ, ಹಸಿಮೆಣಸಿನ್ಕಾಯಿ, ನಿಮಗೆ ಬೇಡ ಅಂದರೆ ಕೆಂಪು ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು, 2 ಸ್ಪೂನ್ ಗಸಗಸೆ, 1 ಸ್ಪೂನ್ನಷ್ಟು ಗೋಡಂಬಿ, ಮತ್ತು ತೆಂಗಿನಕಾಯಿ ತುರಿದಿರೋದು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ ಒಂದು ಬೌಲಲ್ಲಿ, ಮತ್ತು ಒಂಚೂರು ಹುಣಸೆ ಹಣ್ಣು, ಒಂದು ಸ್ವಲ್ಪ ಶುಂಠಿ. ಇದು ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೀನಿ. ಇದನ್ನು ಪಲಾವ್ ಪುಡಿ ಅಂತಲೂ ನೀವು ಬಳಸ್ಬೋದು. ಇದನ್ನು ಅದು ಈ ಥರದಕ್ಕೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಹಿಂದಿನ ವೀಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಈ ಪೌಡ್ರ್ ಹೇಗೆ ಮಾಡಿದ್ದೀನಿ ಅನ್ನೋದು. ನೋಡಿ, ಇಷ್ಟು ಸಾಮಗ್ರಿ ಇದ್ದರೆ ನಾವು ಆನಿಯನ್ ಕೂರ್ಮಾ ದೇಸಿ ಸ್ಟೈಲ್ ಅಂತ ಮಾಡಿರೋದನ್ನು ನೀವು ರೆಡಿ ಮಾಡ್ಕೋಬೋದು. ಸ್ಪೂನ್ನಷ್ಟು ನಾನು ಎಣ್ಣೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಹುರಿಯೋಕ್ಕೇ ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟಿದ್ದೀನಿ. ಇದು ಮತ್ತು ಇದಕ್ಕೆ ಗಸಗಸೆ ಹಾಕ್ತಾಯಿದ್ದೀನಿ ಹುರ್ಕೊಳ್ಳೋಕ್ಕೆ. ಗ್ಯಾಸ್ ಸಣ್ಣಗೆ ಇಟ್ಕೊಂಡಿರಿ. ಇದು ಸ್ವಲ್ಪ ಕೆಂಪಾಗೋ ಹಾಗೆ ಇದನ್ನು ಗಸಗಸೆನ ಹುರಿದ್ಬಿಡಿ. ನೋಡಿ, ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ದೀನಿ. ಇದು ಅಷ್ಟೇ ಸ್ವಲ್ಪ ಕೆಂಪಾಗೋ ಅಷ್ಟು ನೀವು ಬಾಣಲಿಯಲ್ಲಿ ಕಾಯ್ತಿದ್ದಾಗ ನೀವು ಹಾಕಿರೋದ್ರಿಂದ ಅದು ತಾನೇ ಕೆಂಪಾಗುತ್ತೆ. ಇಲ್ಲ ತುಂಬ ಹೊತ್ತು ಬಿಟ್ಬಿಟ್ರೆ ಒಂಥರ ಕೊಬ್ಬರಿ ಎಲ್ಲ ಕಪ್ಪು ಬಂದುಬಿಡುತ್ತೆ. ಅದಕ್ಕೆ ಆವಾಗ ಅದ್ರ ಟೇಸ್ಟೇ ಬೇರೆ ಆಗೋದ್ರಿಂದ ನೀವು ಗಸಗಸೆ ಇದೆಲ್ಲ ಹುರಿಯೋವಾಗ ಬಾಣಲಿ ಕಾದ ಮೇಲೆ ಹಾಕ್ತಿರಲ್ವ, ಆವಾಗ ಒಂದು ಸ್ವಲ್ಪ ಬೆಚ್ಚಗಾಗ್ತಾ ಇದ್ದಾಗಲೇ ಸಾಕೋದು. ಅದಕ್ಕೆ ನಾನೇನು ಮಾಡಿದ್ದೀನಿ, ಈಗ ನೋಡಿ ಒಣಶುಂಠಿ ಹಾಕ್ತಾಯಿದ್ದೀನಿ ಹುರ್ಕೊಳ್ಳೋಕ್ಕೆ. ಅದ್ರ ಜೊತೆಯಲ್ಲೇ ಇದೊಂದು ಚೂರು ಹುಣಸೆ ಹಣ್ಣು ಹಾಕ್ಬಿಟ್ಟಿದ್ದೀನಿ. ನೋಡಿ, ಕೊಬ್ಬರಿ ಎಲ್ಲ ಕೆಂಪಾಗ್ತಾ ಇದೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಈ ಆನಿಯನ್ ಕೂರ್ಮಾಗೆ ನಾನು ಅದನ್ನೇ ಹಾಕಿದ್ದೀನಿ. ನೀವು ಒಣಮೆಣಸಿನ್ಕಾಯೇ ಬಳಸೋರಾದರೆ ನೀವು ಅದನ್ನೇನು ಹಾಕ್ಕೋಬೋದು, ಏನೂ ವ್ಯತ್ಯಾಸ ಆಗಲ್ಲ ಟೇಸ್ಟಲ್ಲಿ. ಈ ಥರ ಹೀಗೆ ಚೆನ್ನಾಗಿ ಹೀಗಿದು ಬಿಸಿ ಆಗೋ ಹಾಗೆ ಹುರ್ಕೊಂಡ್ಬಿಡಿ. ಇವಾಗ ಗೋಡಂಬಿ ಹಾಕಿದ್ದೀನಿ. ನೋಡಿ, ಆಗಲೇ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ನಾನು ಕಾಯಿ ತುರಿ ಸ್ವಲ್ಪ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ. ಈ ಆನಿಯನ್ ಕೂರ್ಮಾ ಇದೆಯಲ್ಲ, ಇದು ದೋಸೆ, ಚಪಾತಿ, ಪೂರಿ, ಇಡ್ಲಿ, ನೀವು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಮತ್ತು ಉಪ್ಪಿಟ್ಟು, ಅವಲಕ್ಕಿ ಈ ಥರ ಮಾಡಿದರೆ ಅದಕ್ಕೂ ಕೂಡ ನೀವು ಸೈಡಲ್ಲಿ ಇದನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಬಿಸಿ ಅನ್ನಕ್ಕೆ ಇದನ್ನು ಕಲಿಸೋದ್ರಿಂದ ನೀವು ಅದೊಂಥರ ಬಾತ್ ಥರನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಿಷ್ಟ ಆಯ್ತಲ್ಲ, ಚೆನ್ನಾಗಿ ಬಿಸಿಯಾಗಿದೆ. ಇದಕ್ಕೆ ನಾನು ರುಬ್ಕೊಳ್ಳೋದಕ್ಕೇ ಈ ಟೊಮೆಟೊ ಒಂದು ಹೆಚ್ಚಿ ಅದಕ್ಕೆ ಹಾಕ್ಕೊಳ್ತೀನಿ. ಆವಾಗಲೇ ನಾನು ಈ ಗರಂ ಮಸಾಲ ಪುಡಿ ಅಂದರೆ ಪಲಾವ್ ಪುಡಿ ಅಂತ ಹೇಳಿದ್ನಲ್ಲ, ಈ ಪುಡಿನೂ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಳ್ತೀನಿ. ಅದು ಒಂಥರ ಸ್ಪೆಷಲ್ ಟೇಸ್ಟ್ ಬರುತ್ತೆ. ಆವಾಗಲೇ ಹೇಳಿದ್ನಲ್ಲ, ನನ್ನ ಹಿಂದಿನ ವೀಡಿಯೋ ನೀವು ಚೆಕ್ ಮಾಡಿದರೆ ಅದರಲ್ಲಿದೆ. ನೋಡಿ, ಈ ಥರ ಇದಾಯ್ತಲ್ವ, ಇದನ್ನು ನಾನಿವಾಗ ನುಣ್ಣಗೆ ರುಬ್ಕೊಳ್ತೀನಿ. ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಕೊಳ್ತೀನಿ. ನೋಡಿ, ಈರುಳ್ಳಿ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಈ ಥರ ಹೆಚ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಬ್ರೌನ್ ಆಗೋ ಹಾಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ಒಂದು 2-3 ಸ್ಪೂನ್ನಷ್ಟು ಎಣ್ಣೆ ಇಟ್ಟಿದ್ದೀನಿ ನೋಡಿ, ಅಷ್ಟೇ, ನಾನು ಜಾಸ್ತಿ ಇಟ್ಟಿಲ್ಲ. ಇದಕ್ಕೆ ಮತ್ತಿನ್ನೇನು ನಾನು ಬೇರೆ ಏನು ಹಾಕಲ್ಲ. ನೋಡಿ, ಡೈರೆಕ್ಟಾಗಿ ಈರುಳ್ಳಿ ಹಾಕ್ಬಿಡ್ತೀನಿ. ಇದು ಚೆನ್ನಾಗಿ ಬ್ರೌನ್ ಆಗೋ ಹಾಗೆ ನಾನು ಇದನ್ನು ಹುರ್ಕೊಳ್ತೀನಿ. ಇದೊಂಥರ ಹಸಿ ವಾಸನೆ ಹೋಗಿ ಎಣ್ಣೆಯಲ್ಲೇ ಫ್ರೈ ಆಗೋ ಹಾಗೆ ಮಾಡ್ತೀನಿ. ಇವಾಗ ನಾನು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡಿದ್ನಲ್ಲ ಉದ್ದುದ್ದವಾಗಿ, ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಫ್ರೈ ಮಾಡಿದ್ದೀನಿ. ಇದು ನೋಡಿ, ಈ ಥರ ಕ್ಲೀನಾಗಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನುಣ್ಣಗೇ ರುಬ್ಬಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನಿಮಗೆ ತುಂಬ ನೀರಾಗಬೇಕಾದ್ರೆ ತುಂಬ ನೀರಾಗೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಥರ ಸ್ವಲ್ಪ ಗಟ್ಟಿಯಾಗೂ ನೀವು ಮಾಡ್ಕೊಳ್ಬೋದು.
ಇದು ಚೆನ್ನಾಗಿ ಹುರಿದು ಮಾಡಿರೋದ್ರಿಂದ ನಿಮಗೆ 2-3 ದಿವಸ ಏನೂ ಇದಿಲ್ಲದೆ ಹೊರಗಡೆನೇ ಇಡಿ, ಫ್ರಿಜ್ಜಲ್ಲೇನೂ ಇಡೋದು ಬೇಡ, ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಲ್ಲದಕ್ಕೂ ಹೊಂದ್ಕೊಳ್ಳೋದ್ರಿಂದ ನೀವು ಇದನ್ನೊಂದು ಸ್ವಲ್ಪ ಮಾಡಿಟ್ಕೊಂಡ್ರೆ ನಿಮ್ಮ ಅಡುಗೆ ತುಂಬ ಸುಲಭ ಆಗುತ್ತೆ. ನೋಡಿ ಈ ಥರ ಇದನ್ನು ಒಂದು ಕುದಿಸೋ ಅಷ್ಟು ಕುದಿಸ್ಬಿಡ್ತೀನಿ ಇದನ್ನು. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ಲ ಇದನ್ನು ನೀವು ಇದೆಲ್ಲ ಗಾರ್ನಿಷ್ಗೆ ಹಾಕೋದ್ರಿಂದ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಂಡ್ರೂ ಅದು ಚೆನ್ನಾಗಿರುತ್ತೆ. ನೋಡಿದ್ರೆ ದೇಸಿ ಸ್ಟೈಲ್ ಅಂದರೆ ನಮ್ಮ ಚಳ್ಳಕೆರೆ ಸೈಡು ನಮ್ಮ ತಾಯಿ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಆವಾಗ ಈರುಳ್ಳಿ ಅಂತ ಜಾಸ್ತಿ ಏನು ತಿಂತಾ ಇರಲಿಲ್ಲ, ಆದರೆ ಚಪಾತಿಗಳು ಇದ್ರ ಜೊತೆಯಲ್ಲಿ ಬೇಕಾಗತ್ತೆ ಅಂದಾಗ ಈ ಥರ ಮಾಡ್ತಾಯಿದ್ರು. ನೋಡಿ ಇದನ್ನು ಒಂದು ಸ್ವಲ್ಪ ನಾನು ನೀರು ಹಾಕಿಬಿಟ್ಟು ಅದನ್ನು ಹಾಕ್ಬಿಟ್ಟಿದ್ದೀನಿ ಇದಕ್ಕೆ. ಅವಾಗೆಲ್ಲ ಮನೆಗಳಲ್ಲಿ ಹೊಲ ಎಲ್ಲ ಇದ್ದಿದ್ದಲ್ವಾ, ಅವಾಗ ಆಳುಗಳು ಇದ್ದಿದ್ದರಿಂದ ಅವ್ರುಗಳಿಗೆ ಮುದ್ದೆಗೆ ಎಲ್ಲ ಏನಾದರೂ ಒಂದು ಒದಗಿಸ್ಬೇಕಾಗಿತ್ತು. ಅವಾಗ ಈ ಥರ ಏನಾದರೂ ಮಾಡಿದರೆ ಅವ್ರಿಗೂ ಖುಷಿ, ನಮಗೂ ಈರುಳ್ಳಿ ಯಾವಾಗೂ ಇರೋದಲ್ವಾ, ಅದರಿಂದ ಅದನ್ನು ಮಾಡಿದರೆ ಅವ್ರಿಗೆ ತುಂಬ ಇಷ್ಟ ಆಗ್ತಿತ್ತು, ನಮಗೆ ಮಾಡೋಕ್ಕೂ ಸುಲಭ ಆಗ್ತಾಯಿತ್ತು. ನೋಡಿದ್ರಾ, ದೇಸಿ ಸ್ಟೈಲ್ ಆನಿಯನ್ ಕೂರ್ಮಾ, ಈರುಳ್ಳಿ ಕೂರ್ಮಾ ರೆಡಿ ಮಾಡಿರೋದನ್ನು ನಿಮಗೆ ತೋರಿಸಿದ್ದೀನಿ. ಇದು ಒಂದು ಕುದಿಸ್ಬಿಟ್ಟು ನಿಮಗೆ ಇದು ರೆಡಿ ಆಗೋಗುತ್ತೆ. ಇದು ನೋಡಿ ಈ ಥರ ಕುದೀತಾ ಇದೆ ಅಲ್ವಾ, ನೀವು ಇನ್ನೂ ಬೇಕಾದರೆ ನೀರು ಜಾಸ್ತಿ ಬೇಕಾದ್ರೂ ಹಾಕ್ಕೊಳ್ಳಿ. ನೋಡಿ ರೆಡಿ ಆಯಿತು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ.